ಮುರಳೀಧರ್ ಸರ್, ಯಾರಿಗೆಷ್ಟು ಬೇಕೋ ಬೇಡೋ ಚರ್ಚೆ ಆಗೋದು, ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಬ್ಯಾಲೆನ್ಸಿಂಗ್ ಕಾಣಿಸ್ತಿದ್ಯಾ ಈಗ ಓವರಾಲ್ ಬಜೆಟ್ ಅಲ್ಲ? ಓವರಾಲ್ ಬಜೆಟ್ನಲ್ಲಿ ಡೆಫಿನೆಟ್ಲಿ ಎಸ್. ಎಸ್, ನಾನು ಡೆಫಿನೆಟ್ಲಿ ಎಸ್ ಅಂತ ಸ್ಟ್ರೆಸ್ ಮಾಡಿ ಒಂದು ವ್ಯಕ್ತಿ ಕೇಂದ್ರಿತವಾಗಿ ಹೇಳ್ತಾ ಇಲ್ಲ. ಓಕೆ, ಅಟ್ ಎ ವೆರಿ ಗ್ಲಾನ್ಸ್ ಲೆವೆಲ್ ಹೇಳ್ತೀನಿ, ನೋ ಬಡ್ಜೆಟ್ ಕ್ಯಾನ್ ಬಿ ಇಂಬ್ಯಾಲೆನ್ಸ್ಡ್. ಆ ಬಡ್ಜೆಟ್ ಆ್ಯಟಿಟ್ಯೂಡ್ ಮಾತ್ರ ನಾವು ನೋಡಬೇಕು. ಓಕೆ, ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸ್ವಲ್ಪ ಹರವು ಜಾಸ್ತಿ ಮಾಡ್ಕೊಂಡಿದ್ದಾರೆ, ವಿಚ್ ಈಸ್ ವೆರಿ ಸರ್ಪ್ರೈಸಿಂಗ್ ಲುಕಿಂಗ್ ಅಟ್ ದಿ ವೇ ಸಿದ್ದರಾಮಯ್ಯ ವಾಸ್ ಹ್ಯಾಂಡ್ಲಿಂಗ್ ಅರ್ಲಿಯರ್ ಫೈನಾನ್ಸಸ್ ಅಂತ ನಾನು ಹೇಳ್ತಾ ಇರೋದು. ಓಕೆ, ಒಬ್ಬ ಜನಸಾಮಾನ್ಯ ಈ ಬಜೆಟ್ನ ಇಂಪ್ಯಾಕ್ಟ್ ನನ್ನ ಮೇಲೆ ಏನು, ಯಾವುದಕ್ಕೆ ಜಾಸ್ತಿ ಕೊಡಬೇಕಾಗತ್ತೆ, ಯಾವುದ್ರಲ್ಲಿ ಉಳಿತಾಯ? ಸಿಟಿಲಿರೋರಿಗೆ ಜಾಸ್ತಿ ಆಗೇ ಆಗುತ್ತೆ ಎಕ್ಸ್ಪೆನ್ಸಸ್ಸು. ವಾಹನ ತೆರಿಗೆ, ಹೌದು, ಗಾಡಿ ತಗೊಂಡ್ರೆ ರಿಜಿಸ್ಟ್ರೇಷನ್ಗೆ ಮುಂಚೆಗಿಂತ ಜಾಸ್ತಿ ದುಡ್ಡು. ಲಿಕ್ಕರ್ ಮಾತಾಡಬಾರ್ದಾ? ಮಾತಾಡಿ, ಲಿಕ್ಕರ್ ಮೇಲ್ ತೆರಿಗೆ. ಸರ್, ದಯವಿಟ್ಟು ಎಲ್ಲ ಪಕ್ಷದವರು ತಿಳ್ಕೊಳ್ಳಿ, ನಾನು ಮಾತಾಡುವಾಗ ತೆರಿಗೆ ಜಾಸ್ತಿ ಅಂತ ಯಾವತ್ತೂ ಹೇಳಲ್ಲ. ಯಾವ ವಸ್ತುಗೆ ತೆರಿಗೆ ಬೀಳಬೇಕೋ ಕಡಿಮೆನೇ ಬೀಳ್ತಾ ಇರೋದು ಈಗಲೂ. ಓಕೆ, ಲಿಕ್ಕರ್ಗೆ ಬಹಳ ಗ್ಯಾಪ್ ಕೊಟ್ಟಿದ್ವಿ ನಾವು. ಆ್ಯಂಡ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ವಿ ಹ್ಯಾವ್ ನಾರ್ಮಲೈಸ್ಡ್ ಇಟ್ ವಿತ್ ಅದರ್ ಸ್ಟೇಟ್ಸ್ ನಾವು. ಓಕೆ, ಆಮೇಲೆ ಅದರ್ ಸ್ಟೇಟ್ಸಲ್ಲಿ ಇಷ್ಟು ಈಸಿಯಾಗಿ ಲಿಕ್ಕರು ಸಿಗಲ್ಲ. ಹೌದು, ಒಳ್ಳೆ ಬ್ಯಾಂಕ್ನ ಇಟ್ಕೊಂಡು ಸಂದಿಲ್ ಮಾತ್ರ ಕೊಡ್ತಾರೆ ಹಿಂಗೊಂದು ಬಾಟ್ಲು. ಹಾಗೆ ಲಿಕ್ಕರ್ ಮೇಲೆ ಟ್ಯಾಕ್ಸ್ ಆಗಿದೆ, ಅದು ಕ್ರೋಢೀಕರಣಕ್ಕೆ ಒಳ್ಳೆಯದು. ಈ ಮೋಟ್ರ್ ವೆಹಿಕಲ್ದು ಯಾವ ರೀತಿ ಜಡ್ಜ್ಮೆಂಟ್ ತೊಗೊಂಡ್ರು ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಈ ಟೂ ವೀಲರ್ ಸೆಗ್ಮೆಂಟಲ್ಲಿ ನೀವು 25,000 ರೂಪಾಯಿ ಮೂಲ ಬೆಲೆನೇ ಜಾಸ್ತಿ ಮಾಡಿ, ಆದರೂ 1 ಲಕ್ಷ ಟೂ ವೀಲರ್ಸ್ ಜಾಸ್ತಿ ಸೇಲ್ ಆಗ್ತಾಯಿದೆ. ಸೊ ದಟ್ ಈಸ್ ಒನ್ ಪಾಯಿಂಟ್. ಬಟ್ ಅದರ್ವೈಸ್ ಡಿಸ್ಟ್ರಿಬ್ಯೂಷನ್ ಟು ಇರಿಗೇಷನ್, ಸಮಾಜ ಕಲ್ಯಾಣ ಅದಕ್ಕೆಲ್ಲ ಕರೆಕ್ಟೇ ಆಗಿದೆ. ಬಟ್ 23-24 ಬಡ್ಜೆಟ್ನ ನಾವು ಅವಲೋಕನೆ ಮಾಡಿದ್ರೇ 24-25 ಹೇಗಾಗತ್ತೆ ಅಂತ ಗೊತ್ತಾಗೋದು. ವೆರಿ ಅನ್ಫಾರ್ಚುನೇಟ್, ನನ್ ಆಫ್ ದಿ ಗವರ್ನಮೆಂಟ್ಸ್ ಗಿವ್ ದಿಸ್ ಇನ್ಫಾರ್ಮೇಷನ್ 2 days ಬಿಫೋರ್ ದಿ ಬಡ್ಜೆಟ್. ಯಾವ ಇನ್ಫಾರ್ಮೇಷನ್? ಹಳೆಯದು, ಇಷ್ಟು ನಾವು ಪ್ಲಾನ್ ಮಾಡಿದ್ವಿ, ಇಷ್ಟಾಗಿದೆ, ಇಷ್ಟು ಬಾಕಿ. ಒಂದು ನೆಕ್ಸ್ಟು ಈ ಬಡ್ಜೆಟ್ ಆದ ನಂತರ ಗವರ್ನರ್ ಅಪ್ರೂವಲ್ ಕೊಟ್ಟ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ರೆಸ್ಪೆಕ್ಟಿವ್ ಮಿನಿಸ್ಟರ್ಸ್ ಅಪ್ರೂವಲ್ ಆಗಿರೋದು ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗದೆ ಉಳಿದಿದೆ, ಇವರು ಹೊರತಲ್ಲ, ಅವರು ಹೊರತಲ್ಲ, ಯಾರೂ ಹೊರತಲ್ಲ. ಬಟ್ ಯಾರೂ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಅಟ್ಲೀಸ್ಟ್ ಮೀಡಿಯಾ ಕ್ಯಾನ್ ಪುಟ್ ಅ ಸ್ಟ್ರೆಸ್ ದಟ್ ಇಟ್ ಶುಡ್ ಬಿ ಗಿವನ್. ಎಸ್, ಅದರ ಜೊತೆಗೆ ಕೊರೋನಾ ಕಾಲದಲ್ಲಿ ಆಗಿದ್ದ ಸಾಲಕ್ಕಿಂತಲೂ ಜಾಸ್ತಿ ಸಾಲ ಈಗಾಗಿದೆ. ಹೌದು, ಇದು ಸಂಚಿತ ಪಾಪ ಥರ ಸಂಚಿತ ಸಾಲ. ನೋಡಿ, 28% ಸಾಲ ಅನಿಸುತ್ತೆ ನನಗೆ. 100ಕ್ಕೆ 28 ರೂಪಾಯಿ ಸಾಲ ಇದೆ. ಎಸ್, ನನ್ನ ಪ್ರಕಾರ. ಓಕೆ, ಇಟ್ ಈಸ್ ನಾಟ್ ಅಬ್ನಾರ್ಮಲ್. ಬಟ್ ಕೊರೋನಾ ಟೈಮಲ್ಲಿ ನಾವು ಪ್ರತಿ ಸಲ ಮಾತಾಡುವಾಗ ಆರ್ಥಿಕ ವಿಚಾರನ ದೇಶ ಒಂದು ಅಂತ ಮಾತಾಡಬೇಕು. ಈ ಕೊರೋನಾ ನಂತರ ಸೆಂಟ್ರಲ್ ಗೌರ್ಮೆಂಟ್ ಅಲೋಕೇಟೆಡ್ ಇಟ್ ಸೆಲ್ಫ್ ಲಿಟಲ್ ಮೋರ್ ಫಂಡ್ಸ್. ಕೆಲವು ಕೊರೋನಾ ಫಂಡ್ಸ್ ಎಲ್ಲ ಸೆಂಟ್ರಲ್ ಅಲಾಟೆಡ್. ಎಸ್, ಅದು ಎಮರ್ಜೆನ್ಸಿಗೆ ಬ್ಲಡ್ ರಶ್ ಆಗೋ ಥರ ಬಂತು, ಚೆನ್ನಾಗೇ ಬಂತು. ಆಮೇಲೆ ಖರ್ಚು ಆಯಿತು. ಈ ಖರ್ಚಿನಲ್ಲಿ ನಾವು ಸೋರಿಕೆ ಅನ್ನೋದು ಕಾನ್ಸ್ಟಂಟ್ ಫ್ಯಾಕ್ಟರ್, ಅದನ್ನು ತಗೋಬೇಕು ಲೆಕ್ಕಕ್ಕೆ. ಸೋರಿಕೆ ಮೀರಿ ಚೆನ್ನಾಗಿ ಖರ್ಚಾಯ್ತು. ಬಟ್ ಅದರದ್ದು ಸಾಲಗಳನ್ನ ತೀರಿಸೋದು 1 ವರ್ಷದಲ್ಲಿ ತೀರ್ಸೋಕ್ಕಾಗಲ್ಲ. ಅದು ಕ್ರೋಢೀಕರಣ ಆಗಲೇಬೇಕು, ತೀರಿಸ್ತಾ ಇರಬೇಕು. ಬಟ್ ನಮ್ಮ ಸರ್ವಿಸ್ ಸೆಕ್ಟರು GST ಈ ಸಲ ಜಾಸ್ತಿ ದುಡ್ಡು ಕೊಡುತ್ತೆ, ಅನುಕೂಲಕರವಾಗಿರುತ್ತೆ. ಪ್ರಶಾಂತ್, ಒಂದು ಚಾಲೆಂಜ್ ಓವರ್ಕಮ್ ಮಾಡಿದ್ರು ಅಂತ ಅನ್ಸುತ್ತಾ ಸಿದ್ದರಾಮಯ್ಯನವರು? ಅದೇ ನನಗನ್ಸಲ್ಲ. ಚಾಲೆಂಜ್ ಓವರ್ಕಮ್ ವಿಲ್ ಬಿ ಡನ್ ಇನ್ ಇಲೆಕ್ಷನ್ಸ್. ಅಲ್ಲ, ನಿಮಗೆ ನೋಡಿ, ಸಾಲ ಈಗ ನಾನು ಜಾಸ್ತಿ ಮಾಡಿ ನಾನು ಗ್ಯಾರಂಟಿ ಕೊಡ್ತೀನಿ, ದ್ಯಾಟ್ ಈಸ್ ನಾಟ್ ಚಾಲೆಂಜ್ ಓವರ್ಕಮ್. ಓಕೆ, ಚಾಲೆಂಜ್ ಆ್ಯಂಡ್ ಓವರ್ಕಮ್ ಈಸ್ ಫಾರ್ ಎ ಗೌರ್ಮೆಂಟ್. ನೀವು ಪೊಲಿಟಿಕಲಿ ಜನರಿಂದ ಅದಕ್ಕೆ ಮ್ಯಾಂಡೇಟನ್ನು ಪಡಿತೀರಾ ಅಂತಕ್ಕಂಥದ್ದು ನನಗನ್ಸುತ್ತೆ. ಅದರ್ವೈಸ್ ನೋಡಿ, ಈಗ ನಾವು ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮಗೆ ಪ್ರತಿ ವರ್ಷ 22-24 ಸಾವಿರ ಕೋಟಿ ರೂಪಾಯಿ ನೀವು ಸಾಲವನ್ನು ತರ್ತಾ ಹೋಗ್ಬೇಕು ಗ್ಯಾರಂಟಿಗಳಿಗೆ. ಈ ವರ್ಷ ನಾವು 1 ಇಯರ್ನಲ್ಲಿ 1 ಲಕ್ಷ ಕೋಟಿ ಸಾಲ, 1 ಲಕ್ಷ ಕೋಟಿ ದಾಟಿದೆ ಸಾಲ. ಇದು ಸಾಲ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಎಲ್ಲೋ ಒಂದು ಕಡೆ ಇದಕ್ಕೆ ಪೊಲಿಟಿಕಲ್ ಮ್ಯಾಂಡೇಟ್ ಸಿಕ್ಕರೆ ಸರಿಯಪ್ಪ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಾಗತ್ತೆ. ಪೊಲಿಟಿಕಲ್ ಮ್ಯಾಂಡೇಟ್ ಸಿಗಲಿಲ್ಲ ಅಂತಂದರೆ ಇದನ್ನು ಕಂಟಿನ್ಯೂ ಮಾಡಬೇಕಾ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ.
ಯಾಕಂದರೆ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಅಜಿತ್, ತುಂಬ ಆರ್ಥಿಕತೆ ವಾಟ್ ಪೊಲಿಟಿಕಲ್ ಮ್ಯಾಂಡೇಟ್ ಗ್ಯಾರಂಟಿಗಳು ಕಂಟಿನ್ಯೂ ಆಗ್ತಾವೆ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಾಗಲ್ಲ. ಓಕೆ, ಹಂಗಾಗಲ್ಲ. ಒಂದು ವೇಳೆ ಈ ಮ್ಯಾಂಡೇಟ್ನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಸರ್ಕಾರಗಳ ರೀಸ್ಟ್ರಕ್ಚರಿಂಗೂ ಆಗುತ್ತೆ, ಸರ್ಕಾರಗಳ ಸ್ಕೀಮ್ಗಳ ರೀಸ್ಟ್ರಕ್ಚರಿಂಗೂ ಕೂಡ ಮಾಡಬೇಕಾಗತ್ತೆ. ಓಕೆ, ನೀವು ಅಂದರೆ ಮ್ಯಾಂಡೇಟ್ ಕೊಡದೆ ಇದನ್ನು ಈ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಜಿತ್. ನೋಡಿ, ಕೆಪೆಕ್ಸ್ನಲ್ಲಿ ನೀವು ಎಕ್ಸ್ಪೆಂಡಿಚರ್ ಮಾಡ್ತೀರಾ, ರಸ್ತೆಗೋ ಒಂದು ಮೂಲಭೂತ ಸೌಕರ್ಯಕ್ಕೋ ಮಾಡ್ತೀರಾ, 100 ರೂಪಾಯಿ ಹಾಕ್ತೀರಾ, 250 ರೂಪಾಯಿ ನಿಮ್ಮ ಆರ್ಥಿಕತೆಗೆ ಬರುತ್ತೆ, ವಾಪಸ್ ಬರುತ್ತೆ. ಈ ರೀತಿಯ ಸ್ಪೆಂಡಿಂಗ್ನಲ್ಲಿ ನೀವು 100 ರೂಪಾಯಿ ಹಾಕಿದಾಗ ನಿಮ್ಗೆ 100 ರೂಪಾಯಿ ವಾಪಸ್ ಬರೋಲ್ಲ. ನೀವು ಎಷ್ಟೇ ಆರ್ಥಿಕ ಚಕ್ರ ತಿರುಗುತ್ತೆ, 2,000 ಕೋಟಿ ಕೊಟ್ಟಾಗ ಆತ ಹೋಗಿ ಖರ್ಚು ಮಾಡ್ತಾನೆ, ಎಲ್ಲವೂ ಹೇಳಿ. ಅಂತಿಮವಾಗಿ ನನಗನ್ಸುತ್ತೆ ಅಜಿತ್, ಇದು ಎಕನಾಮಿಕಲ್ ಕಾಮನ್ ಸೆನ್ಸ್, ಬಟ್ ಇದು ಪೊಲಿಟಿಕಲಿ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಈ ರೀತಿ ನೀವು ಗ್ಯಾರಂಟಿಗಳನ್ನು ಅಂದರೆ BJP JDS ನವರು ಅವಾಗ ಹೇಳಿದರು, ಎಲ್ಲಿ ಗ್ಯಾರಂಟಿ ಕೊಡಿ, ಕಾಕಾ ಸಾಹೇಬ್ಗೂ ಗ್ಯಾರಂಟಿ ಕೊಡಿ, DK ಶಿವಕುಮಾರ್ಗೂ ಗ್ಯಾರಂಟಿ ಕೊಡಿ, ಪ್ರಶಾಂತ್ ನಾಥ್ಗೂ ಗ್ಯಾರಂಟಿ ಕೊಡಿ. ಇದು ನಡೆಯಲ್ಲ ಭಾಳ ದಿನ. ನೀವು 3 ಕೋಟಿಯಷ್ಟು ಹಣ ಫ್ಲ್ಯಾಟ್ ತೆಗೆದುಕೊಂಡವ್ರಿಗೆ ವಿದ್ಯುತ್ತನ್ನು ಫ್ರೀ ಕೊಡ್ತೀವಿ, ಎಷ್ಟು ದಿನ ಕೊಡ್ತೀರಿ? ನೀವು ದೊಡ್ಡ ದೊಡ್ಡ ಮನೆತನಗಳಲ್ಲಿ ಟ್ಯಾಕ್ಸ್ ತುಂಬತಕ್ಕಂಥವ್ರಿಗೆ ಇವ್ರಿಗೆ 2,000 ಗೃಹಲಕ್ಷ್ಮಿಯನ್ನು ಎಷ್ಟು ದಿನ ಕೊಡ್ತೀರಿ ನೀವು? ಟ್ಯಾಕ್ಸ್ ಪೇಯರ್ಸ್ಗೆ ಇಲ್ಲ ಗೃಹಲಕ್ಷ್ಮಿ. ಟ್ಯಾಕ್ಸ್ ಪೇಯರ್ಸ್ಗಲ್ಲ ಅಜಿತ್. ಈಗ ಅನೇಕರು ಟ್ಯಾಕ್ಸನ್ನು ಪೇ ಮಾಡಲ್ಲ, ಅಂದರೆ ತೋರಿಸೋಲ್ಲ, ಇನ್ಕಮ್ ಟ್ಯಾಕ್ಸ್ ತೋರಿಸೋಲ್ಲ. ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಿದ್ದಾರೆ. ಪ್ರಶಾಂತ್ ಅವರೇ, ಎಷ್ಟು ಜನ ಹಣವಂತರು ಈಗಲೂ BPL ಕಾರ್ಡ್ ಇಟ್ಕೊಂಡಿದ್ದಾರೆ? 90% ಜನ ನಮ್ಮಲ್ಲಿ BPL ಕಾರ್ಡ್ಗಳು. ಅದನ್ನು ನಿಮ್ಮ ಕೈಲಿ ತೆಗೆಕಾಯ್ತಾ? ಅಂದರೆ ನಾನು ಹೇಳೋದು, ಬಡವರಿಗೆ ಕೊಡಬೇಡಿ ಅಂತಕ್ಕಂಥದ್ದು ಯಾರ್ದು ಪ್ರಶ್ನೆನೇ ಇರಲ್ಲ. ಯಾವುದೇ ಒಂದು ವೆಲ್ಫೇರ್ ಸ್ಟೇಟ್ ಅಜಿತ್, ಹಿಂದೆ ರಾಜರಿದ್ದರು, ಏನು ಮಾಡ್ತಿದ್ರು ರಾಜರು? ಉಳ್ಳವರಿಂದ ತಗೊಳ್ತಾ ಇದ್ರು ಟ್ಯಾಕ್ಸನ್ನು, ಬಡವರಿಗೆ ಕೊಡ್ತಾ ಇದ್ರು. ಎಲ್ಲ ಸರ್ಕಾರಗಳು ಮಾಡಬೇಕಾದದ್ದು ಕೆಲಸ ಅಷ್ಟೇ. ಆದರೆ ನಾನು ಶ್ರೀಮಂತರಿಗೂ ಕೊಡ್ತೀನಿ, ನಾನು ಓಟ್ ಬರುತ್ತೆ ಅಂತ ಅವ್ರಿಗೂ ಕೊಡ್ತೀನಿ, ನಾನು ಇವ್ರಿಗೂ ಕೊಡ್ತೀನಿ. ಇನ್ನೊಂದು ಕಡೆ ಈಗ ನಾನು ಹೇಳ್ತಿದ್ದೀನಿ ನೋಡಿ, ನಮ್ಮ ಪೊಲಿಟಿಕಲ್ ಡಿಸ್ಕೋರ್ಸಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಕರಪ್ಷನನ್ನು ಕಡಿಮೆ ಮಾಡೋದು ಹೇಗೆ, ಟೆಕ್ನಾಲಜಿಕಲ್ ಇಂಟರ್ಫೇಸ್ ಹೇಗೆ, ಅಂದರೆ ಬೆಂಗಳೂರನ್ನು ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಮಾತನಾಡುವಂಥ ಪದಗಳು ಇವು ಯಾರೂ ಮಾತಾಡಲ್ಲ. ಇಲ್ಲ, ನಾವು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಟ್ಯಾಕ್ಸ್ ಕಲೆಕ್ಷನ್. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗೌರ್ಮೆಂಟ್? ಟೆಲ್ ಮೀ ಇನ್ ದ್ಯಾಟ್. ಬೆಂಗಳೂರಿನ IT ಸೆಕ್ಟರ್ ನಿಮಗೆ ಟ್ಯಾಕ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡಿಕೊಡ್ತಾ ಇದೆ ಅಷ್ಟೇ. ನೀವು ಅಂದರೆ ಡಿಸೆಂಟ್ರಲೈಸ್ ಮಾಡಿದ್ದೀರಾ? ಬೆಳಗಾವಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆಸ್ತಾ ಇದ್ದೀರಾ? ಹುಬ್ಳಿ ಕೊಪ್ಪಳದಲ್ಲಿ ಟಾಯ್ ಫ್ಯಾಕ್ಟ್ರಿಯನ್ನೇನಾದರೂ ಸರ್ಕಾರ, ನಾನು BJPನೂ ಇರಲಿ, ಕಾಂಗ್ರೆಸ್ಸು ಇರಲಿ, JDS ಇರಲಿ, ಏನಾದರೂ ಬೆಳೆಸ್ಲಿಕ್ಕೆ ನಿಮ್ಮಿಂದ ಯೋಗದಾನ ಆಗಿದೆನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.